Morning students. Today we are going to discuss about the organic farming. ಏನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಬೇಸಾಯ, ಸಾವಯವ ಕೃಷಿ. ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಎ ಟೈಪ್ ಆಫ್ ಫಾರ್ಮಿಂಗ್ ಇನ್ ವಿಚ್ green manure, compost and biological pests are used in the cultivation. Or organic farming is a type of farming in which crops are grown by using green manure, compost and biological pests. Or organic farming is a system of farming which restores, maintains and enhance the ecological balance. ಇಷ್ಟು ರೀತಿಯಾಗಿ ಹೇಳ್ಬೋದು. ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೀನಿಂಗ್ ಏನು? ಇನ್ಸ್ಟೆಡ್ ಆಫ್ ಯೂಸಿಂಗ್ ಕೆಮಿಕಲ್ ಫರ್ಟಿಲೈಸರ್ಸ್, pesticides and modern methods, using only traditional methods of farming, that is called organic farming. ಅಂದರೆ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು, ಆಧುನಿಕ ಯಂತ್ರೋಪಕರಣಗಳನ್ನು ಹೊರತುಪಡಿಸಿ ಸಾಂಪ್ರದಾಯಿಕ ವಿಧಾನದಿಂದ ಬೇಸಾಯವನ್ನು ಮಾಡುವುದನ್ನು ಕರಿತೀವಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರಿತೀವಿ. Today, organic farming gets very importance in agriculture. Most of the farmers will cultivate the organic farming methods because organic farming products are having much nutrition and harmless to our health. So they get more demand in the national and international market. ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಾವಯವ ಬೇಸಾಯದ ಉತ್ಪನ್ನಗಳಿಗೆ ಬಹಳ ಬೇಡಿಕೆ ಇದೆ. ಯಾಕಂದರೆ ಸಾವಯವ ಬೇಸಾಯದಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಆಹಾರ ಧಾನ್ಯಗಳಿರ್ಬೋದು, ತರಕಾರಿ ಇರ್ಬೋದು ಅಥವಾ ಹಣ್ಣುಗಳಿರ್ಬೋದು, ಇತರ ನಾವು ದಿನನಿತ್ಯ ಬಳಸ್ತಕ್ಕಂಥ ಪದಾರ್ಥಗಳು ಬಹಳ ಪೌಷ್ಟಿಕಾಂಶದಿಂದ ಕೂಡಿರುತ್ತದೆ ಮತ್ತು ಆರೋಗ್ಯಕ್ಕೆ ಹಾನಿಕರವಾಗದೇ ಇರುವುದರಿಂದ ಇವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡೆದುಕೊಂಡಿದೆ. ಆದ್ದರಿಂದ ಟುಡೇ ಅವರ್ ಫಾರ್ಮರ್ಸ್ ಆರ್ ಎನ್ಕರೇಜ್ಡ್ ಟು ಅಡಾಪ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೆಥಡ್ಸ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಮಾಡರ್ನ್ ಮೆಥಡ್ಸ್ ಆಫ್ ಕಲ್ಟಿವೇಶನ್. ಹಾಗಾದರೆ ಇವತ್ತು ನಮ್ಮ ರೈತರು ಎಲ್ಲರೂ ಕೂಡ ಸಾವಯವ ಬೇಸಾಯಕ್ಕೆ ಹೋದರೆ ಅಂದರೆ ನಿಮಗೆ ಸಾವಯವ ಬೇಸಾಯ ಮತ್ತು ಮಾಡರ್ನ್ ಫಾರ್ಮಿಂಗು ಏನು ವ್ಯತ್ಯಾಸ ಅಂತ ನಿಮ್ಗೆ ಗೊತ್ತಿರಬೇಕು. ಮಾಡರ್ನ್ ಫಾರ್ಮಿಂಗ್ ಅದರಲ್ಲಿ ಯೂರಿಯಾ ಆಗಿರ್ಬೋದು ಅಥವಾ ಕ್ರಿಮಿನಾಶಕಗಳಾಗಿರ್ಬೋದು ಬಳಸ್ತಾ ಇರ್ತಾರೆ ಅಲ್ಲಿ. ಬಟ್ ಇದರಲ್ಲಿ ಏನು ಬಳಸೋದಿಲ್ಲ. ಅದರಲ್ಲಿ ಏನು ಫರ್ಟಿಲೈಸರ್ಸ್ ಬದಲು ಇದರಲ್ಲಿ ತಿಪ್ಪೆ ಗೊಬ್ಬರ ಅಥವಾ ಹಸಿರು ಎಲೆ ಗೊಬ್ಬರವನ್ನು ಯೂಸ್ ಮಾಡ್ತಾರೆ. ಎಲ್ಲಿ? ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಬೇವಿನ ಎಲೆಯ ಒಂದು ಔಷಧಿಯನ್ನು ಹೊಡಿತಾರೆ, ಅಲ್ಲಿ ಕೆಮಿಕಲ್ಸ್ ಅಂದರೆ ಅಥವಾ ಪೆಸ್ಟಿಸೈಡ್ಸ್ ಅನ್ನು ಹೊಡಿತಾರೆ. ಏನು? ಬೆಳೆಗೆ ಕಾಯ ರೋಗ ಬಂದಾಗ. ಇದು ಭೂಮಿಯ ಫಲವತ್ತತೆ, ಇಟ್ ಪ್ರೊಟೆಕ್ಟ್ಸ್ ದ ಫರ್ಟಿಲಿಟಿ ಆಫ್ ಲ್ಯಾಂಡ್. ಯಾವುದು? ಆರ್ಗ್ಯಾನಿಕ್ ಫಾರ್ಮಿಂಗ್. ಬಟ್ ಇಟ್ ಹಾರ್ಮ್ ಟು ದ ಫರ್ಟಿಲಿಟಿ ಆಫ್ ಲ್ಯಾಂಡ್, ಇಟ್ ಡಿಸ್ಟ್ರಾಯ್ ದ ಫರ್ಟಿಲಿಟಿ ಆಫ್ ಲ್ಯಾಂಡ್. Cost of production is low in the organic farming, but cost of production is high in the chemical farming. ಅಂದರೆ ಉತ್ಪಾದನಾ ವೆಚ್ಚ ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಕಡಿಮೆ. ಯಾಕಂದ್ರೆ ದ ಇನ್ಪುಟ್ಸ್ ಆರ್ ಅವೈಲಬಲ್ ಲೋಕಲಿ ಇನ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಬೇಕಾಗಿರ್ತಕ್ಕಂಥ ಇನ್ಪುಟ್ಸ್ ಲೋಕಲ್ ಅಲ್ಲಿ ಸಿಗ್ತದೆ. ಏನು? ಬೇವಿನ ಎಲೆ ಆಗಿರ್ಬೋದು, ಹೊಂಗೆ ಎಲೆ ಆಗಿರ್ಬೋದು, ಬೇವಿನ ಬೀಜದ ಗೊಬ್ಬರ ಆಗಿರ್ಬೋದು ಅಥವಾ ಕೌಡಂಗ್ ಆಗಿರ್ಬೋದು, ಇವು ಲೋಕಲ್ ಆಗಿ ಸಿಗ್ತಕ್ಕಂಥದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಇನ್ಪುಟ್ಸ್. ಬಟ್ chemical farming inputs are not available locally, but they are also very costly. ಅವು ಲೋಕಲ್ ಸಿಗದೆ ಇದ್ರೂ ಕೂಡ ಬಟ್ ಅವು ಕಾಸ್ಟ್ಲಿ ಕೊಡಿರೋದ್ರಿಂದ
Today, our farmers are encouraged to adopt organic farming because of high rate of cost of production and more demand in the international market for organic produced products. What are the benefits of organic farming? ಆರ್ಗ್ಯಾನಿಕ್ ಫಾರ್ಮಿಂಗಿನ ಲಾಭಗಳೇನು, ಸಾವಯವ ಬೇಸಾಯದಿಂದ ಆಗ್ತಕ್ಕಂಥ ಲಾಭಗಳಾದರೂ ಏನು ಅಂತ ನೋಡಿದಾಗ, ಒಂದನೇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಸಪ್ಲೈಸ್ ದ ನ್ಯೂಟ್ರಿಷಿಯಸ್ ಫುಡ್ ಗ್ರೈನ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಎಕ್ಸೆಟ್ರಾ ಟು ದ ಪೀಪಲ್. ಅಂದರೆ ಸಾವಯವ ಬೇಸಾಯದಿಂದ ಪೌಷ್ಟಿಕಾಂಶದ ಆಹಾರ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳನ್ನು ಜನರಿಗೆ ಪೂರೈಸಬಹುದು. ನೆಕ್ಸ್ಟ್, ಇಟ್ ಅವಾಯ್ಡ್ಸ್ ದ ಯೂಸ್ ಆಫ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಟು ದ ಕ್ರಾಪ್ಸ್ ಆಸ್ ಇಟ್ಸ್ ಕಾಸ್ಟ್ಲಿಯರ್ ಟು ದ ಫಾರ್ಮರ್ಸ್ ಅಂಡ್ ಇಟ್ ಈಸ್ ಹಾರ್ಮ್ಫುಲ್ ಟು ದ ಹೆಲ್ತ್. ನೋಡಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ರಸಗೊಬ್ಬರಗಳನ್ನು ಮತ್ತು ಕ್ರಿಮಿನಾಶಕಗಳ ಬಳಕೆಯನ್ನು ಅವಾಯ್ಡ್ ಮಾಡ್ತದೆ ಅಥವಾ ನಿಷೇಧ ಮಾಡ್ತದೆ ಇದು, ಮತ್ತು ಆರೋಗ್ಯಕ್ಕೆ ಹಾನಿಕರವೂ ಆಗ್ತದೆ. ಇದರಿಂದ ಆರೋಗ್ಯಕ್ಕೆ ಹಾನಿಕರವಾಗುವುದನ್ನು ನಿಷೇಧ ಮಾಡ್ತದೆ ಯಾವುದು? ಆರ್ಗ್ಯಾನಿಕ್ ಫಾರ್ಮಿಂಗ್. ನೆಕ್ಸ್ಟ್, ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಕ್ವಾಲಿಟಿ ಆಫ್ ಫುಡ್ ಗ್ರೈನ್ಸ್ is very low. The cost of production and price of organic inputs are very low, so it is very cheaper to the farmers or very cheaper to the poor farmers also. ಅಂದ್ರೆ ಉತ್ಪಾದನಾ ವೆಚ್ಚ ಮತ್ತು ಕಾಸ್ಟ್ ಆಫ್ ಇನ್ಪುಟ್ಸ್ ಅಥವಾ ಪ್ರೈಸ್ ಆಫ್ ಇನ್ಪುಟ್ಸ್ ಆರ್ ವೆರಿ ಚೀಪರ್, ಸೊ ಇಟ್ ಈಸ್ ಈಸಿ ಟು ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಅಂದರೆ ಈ ಲೋಕಲ್ ಅಲ್ಲಿ ಸಿಗ್ತಕ್ಕಂಥ ರಾ ಮೆಟೀರಿಯಲ್ಸ್ ಇಂದಾನೆ ಇದನ್ನ ಉತ್ಪಾದನೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ಮಾಡೋದ್ರಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬಹಳ ಅನುಕೂಲವಾಗುತ್ತದೆ. ಅದರಿಂದ ಇದು ಬಹಳ ಉಪಯುಕ್ತಕಾರಿಯಾಗಿದೆ ಅಂತ ಹೇಳಿ. ನೆಕ್ಸ್ಟ್, ಇಟ್ ಪ್ರೊಟೆಕ್ಟ್ಸ್ ದ ಫರ್ಟಿಲಿಟಿ ಆಫ್ ಲ್ಯಾಂಡ್. ಭೂಮಿಯ ಫಲವತ್ತತೆಯನ್ನ ರಕ್ಷಿಸುತ್ತದೆ ಯಾವುದು? ಆರ್ಗ್ಯಾನಿಕ್ ಫಾರ್ಮಿಂಗ್. When we are using biocompost, green manure and some other organic based fertilizers, they will not harm to the fertility of soil or they will not destroy the fertility of soil. So organic farming helps to maintain the fertility of soil for a long period of time. Next, organic farming increases the quality and quantity of food products over a long period of time. ಅಂದರೆ ಸಾವಯವ ಬೇಸಾಯದಿಂದ ಉತ್ಪಾದನೆ ಮಾಡತಕ್ಕಂಥ ವಸ್ತುಗಳು ಅಥವಾ ಸರಕುಗಳು ದೀರ್ಘಕಾಲದವರೆಗೆ ಗುಣಮಟ್ಟದಿಂದ ಕೂಡಿರುತ್ತದೆ, ದೀರ್ಘಕಾಲದವರೆಗೆ ಹೆಚ್ಚು ಇಳುವರಿಯನ್ನು ಕೊಡ್ತದೆ. ಯಾವುದಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್. ಡ್ಯೂ ಟು ದ ಲಾಂಗ್ ಕ್ವಾಲಿಟಿ ಆಫ್ ಫುಡ್ ರೈಸ್, it will get more demand in the national and international market, hence exports increases. Due to the good quality of food products, due to the good quality of vegetables, fruits, hence demand in the international market or increases, so our exports increases. ಅಂದರೆ ಸಾವಯವ ಬೇಸಾಯದಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಆಹಾರ ಧಾನ್ಯಗಳಿರ್ಬೋದು, ಹಣ್ಣುಗಳಿರ್ಬೋದು, ತರಕಾರಿ ಇರ್ಬೋದು, ಇವುಗಳಿಗೆ ದೇಶೀಯ ಮತ್ತು ವಿದೇಶಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗುವುದರಿಂದ ನಮ್ಮ ದೇಶದ ರಫ್ತುಗಳು ಏನಾಗುತ್ತವೆ ಅಂದರೆ ಹೆಚ್ಚಾಗುತ್ತದೆ. ನೆಕ್ಸ್ಟ್, it increases the income and standard of living of the people. It increases the income and standard of living of the people. ಇದು ಜನರ ಆದಾಯ ಮತ್ತು ಜೀವನ ಮಟ್ಟವನ್ನು ಕೂಡ ಇಂಪ್ರೂವ್ ಮಾಡ್ತದೆ ಯಾವುದಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್. ನೆಕ್ಸ್ಟ್,
Organic farming helps in crop diversification. Crop diversification. So it maintains the fertility of soil. It maintains the fertility of soil. ಇದು ಭೂಮಿಯ ಫಲವತ್ತತೆಯನ್ನು ಮೇಂಟೈನ್ ಮಾಡುತ್ತೆ ಬಿಕಾಸ್ ಆಫ್ ಕ್ರಾಪ್ ಡೈವರ್ಸಿಫಿಕೇಶನ್. ಏನು ಕೃಷಿ ವರ್ಗಾವಣೆ, ಬೇಸಾಯದ ವರ್ಗಾವಣೆಯಿಂದಾಗಿ ಇದು ಭೂಮಿಯ ಫಲವತ್ತತೆಯನ್ನು ನಶಿಸಿ ಹೋಗದಂತೆ ಮಾಡುತ್ತದೆ. ಯಾವುದಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್. ನೆಕ್ಸ್ಟ್, ಆರ್ಗ್ಯಾನಿಕ್ ಫಾರ್ಮಿಂಗ್ controls the air pollution and soil pollution. ಅಂದ್ರೆ ಏನು? ಭೂಮಿಯ ಮಾಲಿನ್ಯ ಮತ್ತು ವಾಯು ಮಾಲಿನ್ಯವನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ರಸಗೊಬ್ಬರಗಳು, ಕ್ರಿಮಿನಾಶಕಗಳನ್ನ ನಾವು ಬಳಸದೇ ಇರುವುದರಿಂದ ಗಾಳಿಯಲ್ಲಿ ಇದರ ಏನು ಪರಿಣಾಮಕಾರಿ ಅನ್ನೋದು ಇರುವುದಿಲ್ಲ. ಭೂಮಿಯಲ್ಲಿ ಆಗಿರಬಹುದು ಅಥವಾ ಗಾಳಿಯಲ್ಲಿ ಆಗಿರಬಹುದು, ಇದರ ಎಫೆಕ್ಟ್ ಏನಿರುವುದಿಲ್ಲ. ಮೇಂಟೈನ್ಸ್ ಆರ್ ಇಟ್ ಪ್ರೊಟೆಕ್ಟ್ಸ್ ದ ಎನ್ವಿರಾನ್ಮೆಂಟ್ ವಿತೌಟ್ ಎನಿ ಪೊಲ್ಯೂಷನ್. ಅಂದ್ರೆ ಯಾವುದೇ ಮಾಲಿನ್ಯವಿರದಂತೆ ಪರಿಸರವನ್ನು ಕಾಪಾಡುತ್ತದೆ. ನೆಕ್ಸ್ಟ್, ಇಟ್ ಆಲ್ಸೋ ಎನ್ಹಾನ್ಸ್ ದ ಎಕಲಾಜಿಕಲ್ ಬ್ಯಾಲೆನ್ಸ್. ಇಟ್ ಆಲ್ಸೋ ಎನ್ಹಾನ್ಸ್ ದ ಎಕಲಾಜಿಕಲ್ ಬ್ಯಾಲೆನ್ಸ್. ಏನು ಎಕಲಾಜಿಕಲ್ ಬ್ಯಾಲೆನ್ಸ್ ಅಂದ್ರೆ, ಈಗ ಭೂಮಿ ಮೇಲೆ ಹಲವಾರು ಮನುಷ್ಯನೇ ಅಲ್ಲದೆ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಹುಳುಗಳು, ಈ ತರ ಅನೇಕ ಜೀವರಾಶಿಗಳು ಭೂಮಿಯಲ್ಲಿ ಬದುಕ್ತಾ ಇದೆ. ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ನಾವು ಮಾಡಿದಾಗ ಈ ಎಲ್ಲಾ ಜೀವಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಅವು ತಮ್ಮ ಸಂತತಿಯನ್ನ ತಾವು ಬೆಳೆಸಿಕೊಂಡು ಮುಂದುವರಿಸಿಕೊಂಡು ಹೋಗುತ್ತದೆ. ಯಾವಾಗ ನಾವು ಕೆಮಿಕಲ್ ಫಾರ್ಮಿಂಗ್ ಅಥವಾ ಮಾಡರ್ನ್ ಫಾರ್ಮಿಂಗ್ ಮಾಡ್ತೀವಿ, ಆವಾಗ ನಾವು ರಸಗೊಬ್ಬರಗಳನ್ನ ಹಾಕುವುದು, ಕ್ರಿಮಿನಾಶಕಗಳನ್ನು ಸಿಂಪಡಿಸುವುದರಿಂದ ಈ ಸಣ್ಣ ಸಣ್ಣ ಜೀವರಾಶಿಗಳು ಅಥವಾ ಕ್ರಿಮಿಕೀಟಗಳು ಅಥವಾ ಇನ್ನಿತರ ಭೂಮಿಯಲ್ಲಿರ್ತಕ್ಕಂಥ ಜೀವರಾಶಿಗಳ ಸಂತತಿ ನಶಿಸಿ ಹೋಗಿ ಆ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಅನ್ನೋದು ಆಗೋಗುತ್ತೆ. ಈಗ ಭೂಮಿಯಲ್ಲಿ ಎರೆಹುಳು ಇರ್ತದೆ ಅಂದ್ಕೊಳ್ಳಿ, ಅದು ರೈತನ ಮಿತ್ರ ಅಂತ ಭೂಮಿಯ ಫಲವತ್ತತೆಯನ್ನು ಪೋಷಿಸಿಕೊಂಡು ಹೋಗತಕ್ಕಂಥ ಒಂದು ಎರೆಹುಳು, ಅದು ಕೂಡ ಸತ್ತೋಗಿದೆ. ಇವತ್ತು ಭೂಮಿಯಲ್ಲಿ ನಾವು ಭೂಮಿಯನ್ನು ಉಳುಮೆ ಮಾಡಿದಾಗ ಎಲ್ಲಿ ಎರೆಹುಳು ಸಿಗುವುದೇ ಇಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಯೂಸ್ ಆಫ್ chemical fertilizers and pesticides, there is a ecological imbalance in the environment. Most of the species are disappear due to the use of chemicals or pesticides. ಅನೇಕ ಜೀವ ಸಂಕುಲಗಳು ಇವತ್ತು ನಾಶ ಆಗೋಗಿದೆ. So organic farming is very important and very necessary to all our farmers. So teach your parents to adopt the organic farming instead of chemical farming. Thank you.